ಓಕೆ ರೈಟ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಉಷಾ ಅವರೇ, ಸೊರಬದಿಂದ ಸುಬ್ರಹ್ಮಣ್ಯ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರೇ ಹೇಳಿ, ನಿಮಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆಯಾ ಹೇಗೆ? ಇಲ್ಲ ಮೇಡಮ್, ನಮಗೆ ಸಮಸ್ಯೆ ಆಗ್ತಾ ಇಲ್ಲ. ಖಂಡಿತ. ಏನ್ ಗೊತ್ತಾ ಸಮಸ್ಯೆ ಆಗ್ತಾ ಇರೋದು ಏನಂದ್ರೆ, ಪಿಡಿ ಕಡೆ ವ್ಯಾಪಾರ ಮಾಡ್ತಾರೆ ಗೊತ್ತಾ. ಹಾ ಸರ್, ಅದೇ ಅಂತವ್ರು ತುಂಬಾ ಜನ ಸಿಲಿಂಡರ್ ಇಟ್ಕೊಂತಾರೆ. ಕಮರ್ಷಿಯಲ್ ಇಲ್ಲ ನಮಗೆ ಸಮಸ್ಯೆ ಇಲ್ಲ, ನಮಗೆ ಖಂಡಿತ ಯಾವ್ದೇ ಕಾರಣಕ್ಕೆ ಸಮಸ್ಯೆ ಇಲ್ಲ. ಬಟ್ ಏನಾಗಿದೆ ಅಂದ್ರೆ, ಬೆಂಗಳೂರಾಗ್ಲಿ ಹೊರಗಡೆ ನೀವು ಎಲ್ಲಾ ಕಡೆ ನೀವು ನೋಡಿ, ಪಾನಿಪುರಿ ಮಾಡೋದ್ರಿಂದ ಹಿಡಿದು ಒಂದು ಸಮೋಸಾನಿಂದ ಹಿಡಿದು ಪ್ರತಿಯೊಬ್ಬನು ಕಮರ್ಷಿಯಲ್ ಯೂಸ್ ಮಾಡ್ತಾ ಇಲ್ಲ, ಮನೆ ಸಿಲಿಂಡರೇ ಯೂಸ್ ಮಾಡ್ತಾರೆ. ಬಟ್ ನಮ್ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಕಾನೂನು ವ್ಯವಸ್ಥೆ ಏನಾಗಿದೆ ಅಂದ್ರೆ, ಅವ್ರು ನೋಡ್ಕೊಂಡು ಹಂಗೆ ಸುಮ್ಮನೆ ಹೋಗ್ತಾರೆ, ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಬಿಟ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಆಕ್ಷನ್ ತಗೊಳಲ್ಲ. ನಿಮ್ ಪ್ರಕಾರ ಕಮರ್ಷಿಯಲ್ ಗ್ಯಾಸ್ಗಳನ್ನು ಕೂಡ ಕೆಲವೊಬ್ರು ಈ ಪಾನಿಪುರಿ ಅಥವಾ ಹೋಟೆಲ್ ಮಾಡುವಂತವ್ರು ಯೂಸ್ ಮಾಡ್ತಾ ಇಲ್ಲ, ಗೃಹ ಬಳಕೆಯ ಗ್ಯಾಸ್ ಅನ್ನೇ ಅಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಈ ಬಿಕ್ಕಟ್ಟು ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 100% ಅಲ್ಲ, 100% ಯೂಸ್ ಮಾಡ್ತಾ ಇರೋದೇ ಕಮರ್ಷಿಯಲ್ ಅಲ್ಲ, ಎಲ್ಲ ಡೊಮೆಸ್ಟಿಕ್ ಅಂದ್ರೆ ಮನೆ ಯೂಸ್ ಮಾಡೋದನ್ನೇ ಯೂಸ್ ಮಾಡ್ತಾ ಇರೋದು. ಸರ್, ಇವಾಗ ನಡೀತಾ ಇದೆ. ಅಂತವರ ವಿರುದ್ಧವೂ ಕೂಡ ಸೂಕ್ತ ಕ್ರಮಗಳನ್ನ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಸೂಕ್ತ ನಿಟ್ಟಿನಲ್ಲಿ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಘೋಷಣೆ ಮಾಡಿದೆ. ಅಂತವರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಆಗುತ್ತೆ ಸರ್. ಮೇಡಮ್ ಏನ್ ಗೊತ್ತಾ ಮೇಡಮ್, ಬರೀ ಇವತ್ತಿನ ಒಂದ್ ದಿನಕ್ಕೆ ಮಾತ್ರ ಕಾನೂನು ಆಗ್ಬಾರ್ದು. ಅದು ಖಂಡಿತ ಕೊನೆವರೆಗೂ ಅದೇ ತರ ಸ್ಟ್ರಿಕ್ ಇರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗಲ್ಲ, ಗ್ಯಾಸ್ ತೊಂದರೆ ಆಗಲ್ಲ. ಖಂಡಿತ ಸರ್, ಈಗ ಏನು ಬಿಕ್ಕಟ್ಟು ಉಂಟಾಗಿದೆ, ಇದರಿಂದಾಗಿ ಇಂಥ ಸಮಸ್ಯೆಗಳು ಬೆಳಕಿಗೆ ಬರ್ತಾ ಇರೋದು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆ ಮತ್ತೆ ಬರದೇ ಇರೋ ರೀತಿಯಲ್ಲಿ ಸೂಕ್ತ ಕಾನೂನು ಕ್ರಮ ಆಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಯಲ್ಲಪ್ಪ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ವಿಜಯಪುರದಿಂದ ಯಲ್ಲಪ್ಪ ಅವ್ರು ಕಾಲ್ ಮಾಡಿದ್ದಾರೆ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಸಿಲಿಂಡರ್ ಸಿಗ್ತಾ ಇಲ್ವಾ ಹೇಗೆ? ಮೇಡಮ್ 10 ದಿವಸ ಆತ್ರಿ ಮೊದ್ಲು ಮಾಡಿದ್ರಿ. ಎಷ್ಟ್ ದಿನ ಆಯ್ತ್ರಿ? 10 ದಿವಸ ಆತ್ರಿ ಬುಕಿಂಗ್ ಮಾಡಿದ್ರಿ. ಬುಕ್ಕಿಂಗ್ ಆಗಿದ್ಯಾ? ಮೊದಲು ಆಗಿತ್ರಿ, 10 ದಿವಸ ಮೊದಲ ಆಗಿತ್ತು ಬುಕಿಂಗ್. ಅವ್ರಿಗೆ ಗ್ಯಾಸ ಕೊಟ್ಟಿಲ್ರಿ. ಕೊಡ್ತಾರೆ ಸರ್, ಕೊಟ್ಟೇ ಕೊಡ್ತಾರೆ. ಆದ್ರೆ ಇವಾಗ ಸ್ವಲ್ಪ ಸಮಸ್ಯೆ ಆಗಿದೆ ಗೊತ್ತಲ್ಲ ನಿಮ್ಗೆ. ಹೌದು ಸರ್. ಬಂದೇ ಬರುತ್ತೆ ಸಿಲಿಂಡರು, 10 ದಿನ ಆಗ್ಬೋದು. ನಿಮ್ಗೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಇದೆಯಾ ಇಲ್ವಾ? ಏನಿಲ್ಲ ಮೇಡಮ್, ಅದೇ ಗ್ಯಾಸ್ ಡಿಪೆಂಡ್ ರೀ ನಮಗೂ. ಅಂದ್ರೆ ಇವಾಗ ನಿಮ್ಗೆ ಗ್ಯಾಸ್ ಸ್ಟಾಕ್ ಇಲ್ಲ? ಸ್ಟಾಕ್ ಇಲ್ಲ ಮೇಡಮ್, ಇನ್ನೊಂದು ವಾರ ಬರ್ಬೋದು ಅಷ್ಟೇ ರೀ. ಇನ್ನೊಂದು ವಾರ ಬರುತ್ತೆ. ಓಕೆ, ಅಷ್ಟೊಳಗಡೆ ಬಂದ್ರು ಬರಬಹುದು. ವೇಟ್ ಮಾಡೋಣ, ಓಕೆನಾ? ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಎಸ್ ಪ್ರೀತಿ, ಈಗ ನಾವು ಮಾತಾಡ್ತಾ ಇದ್ವಿ, ಇವರು ಬುಕ್ ಮಾಡಿದೀವಿ ಆದ್ರೆ ಸಿಲಿಂಡರ್ ಬಂದಿಲ್ಲ ಅಂತ ಹೇಳಿದ್ರಲ್ಲಿ ಇವರು ಎರಡನೇ ಅವರು. ಹೌದು. ಸೊ ಬರುತ್ತೆ, ಟೆನ್ಷನ್ ಬೇಡ ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಯಾರು ಟೆನ್ಷನ್ ಮಾಡ್ಕೋಬೇಡಿ, ಸಿಲಿಂಡರ್ಗಳು ಬರುತ್ತೆ. ಸ್ವಲ್ಪ ತಡ ಆಗಬಹುದು, ಇರೋದ್ರಲ್ಲಿ ನಾವು ಮೇಂಟೈನ್ ಮಾಡೋಣ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಉಷಾ ಶಿರಾದಿಂದ ಶ್ರೀರಾಮ್ ಅಂತ ಹೇಳಿ. ಶ್ರೀರಾಮ್ ಅವರೇ ಹೇಳಿ, ನಿಮಗೆ ಯಾವ ರೀತಿಯಾದಂತಹ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆ? ನಮ್ಗೆ ಏನಿಲ್ಲ ಮೇಡಮ್, ಇನ್ನೊಂದು 4-5 ದಿವಸ ಬರುತ್ತೆ ನಮ್ಗೆ ಸಿಲಿಂಡರ್ದು. ಓಕೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಇವ್ರು ಬುಕ್ ಮಾಡ್ಕೊಂತಾರಲ್ಲ, ಮೊದ್ಲು ಯಾವ ತರ ಬುಕ್ ಮಾಡ್ಕೊಂತಿದ್ರು ಆ ತರನೇ ಮಾಡ್ಕೋಬೇಕು. ಈ ಆಫೀಸ್ ಹತ್ರ ಇವನ್ನೆಲ್ಲ ಜನಗಳನ್ನ ಬಿಟ್ಕೋಬಾರ್ದು. ಬಿಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಅವ್ರಿಗೂ ಕೈ ಕಾಲ ಆಡಲ್ಲ ಬುಕ್ ಮಾಡ್ಕೊಳ್ಳೋದಕ್ಕೆ. ಸರ್ವರ್ ಸಮಸ್ಯೆ ಅಂತಾರೆ. ಜನ ಕೆಲಸಗಳನ್ನೆಲ್ಲ ಬಿಟ್ಟು ಅಲ್ಲೋಗಿ ನಿಂತ್ಕೊಳ್ಳೋದು ಬಿಟ್ಬಿಡ್ಬೇಕು. ಮೊದ್ಲು ಯಾವ ತರ ಬುಕ್ಕಿಂಗ್ ಮಾಡ್ತಿದ್ರು ಅದೇ ತರ ಬುಕ್ ಮಾಡ್ಬೇಕು. ಸೀನಿಯಾರಿಟಿ ಯಾರಿಗಿರುತ್ತೆ ಅವ್ರಿಗೆ ಕೊಡ್ಬೇಕು. ಇನ್ನ ನಮ್ಮ ರಾಜಕಾರಣಿಗಳು ಕೇಂದ್ರದ ಮೇಲೆ ಇವ್ರು ಹೇಳ್ಬಾರ್ದು, ಇವ್ರ ಮೇಲೆ ಅವ್ರು ಹೇಳ್ಬಾರ್ದು. ಈ ತರ ಹೇಳ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ, ಯುದ್ಧದಿಂದ ಹಿಂಗಾಗಿದೆ, ಅದು ಉತ್ಪನ್ನ ಸಮಸ್ಯೆ ಆಗಿದೆ. ಆದ್ರೆ ಈ ರಾಜಕಾರಣಿಗಳನ್ನು ಒಬ್ಬರ ಮೇಲೆ ಒಬ್ರು ಹೇಳೋದನ್ನ ಬಿಟ್ಬಿಡ್ಬೇಕು. ಆಫೀಸ್ ಹತ್ರ ಏನು ಬಿಟ್ಕೋಬಾರ್ದು. ಮನೆಯಲ್ಲಿ ಮೊದ್ಲು ಹೆಂಗ್ ಬುಕ್ ಮಾಡ್ತಿದ್ರು ಅದೇ ತರ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಅವಾಗ ಜನ ಅಲ್ಲಿಗೆ ಹೋಗೋದು ತಪ್ಪುತ್ತೆ. ಕೆಲವರು ಹೋಗಕ್ ಆಗಲ್ಲ, ಅಂತರಿಗೆ ಬುಕ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಮನೆಯಲ್ಲೇ ಬುಕ್ ಮಾಡೋ ಮೊದಲು ವ್ಯವಸ್ಥೆ ಐತಲ್ಲ ಅದೇ. ಅದನ್ನೇ ಹೇಳ್ತಾ ಇರೋದು ಕೇಂದ್ರ ಸರ್ಕಾರನೂ ಕೂಡ. ನೀವು ಮೊದಲು ಹೇಗೆ ಇದ್ರಿ ಅದೇ ರೀತಿಯಾಗಿರಿ, ಪ್ಯಾನಿಕ್ ಆಗಿ ಪ್ರೀ ಬುಕಿಂಗ್ ಮಾಡಬೇಡಿ. ಇನ್ನು 1 ವಾರದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಏಜೆನ್ಸಿಗಳ ಮುಂದೆ ಹೋಗಿ ಕ್ಯೂ ನಿಲ್ಬೇಡಿ ಅನ್ನೋದು ಮೊದಲ ಆದ್ಯತೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಓಕೆ, ಅರುಣಾ ಚಾಮರಾಜನಗರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಏನಾಗ್ತಿದೆ ಸಮಸ್ಯೆ ನಿಮ್ಗೆ? ಮೇಡಮ್ ಸಮಸ್ಯೆ ಏನಿಲ್ಲ, ಇದು ಸಮಸ್ಯೆ ನಾವೇ ಮಾಡ್ಕೊತಾ ಇರೋದು ಜನಗಳಷ್ಟೇ. ಏನಿಲ್ಲ ಮೇಡಮ್, ಈಗ ಮನೆಗಳಲ್ಲಿ ಗ್ಯಾಸ್ ಯೂಸ್ ಮಾಡ್ತೀವಲ್ಲ, ಅದು ಹೆಂಗೆ ಅಂದ್ರೂ ಒಂದ್ ಗ್ಯಾಸ್ 1 ತಿಂಗಳು ಬರುತ್ತೆ. ಹೌದು. ಈಗ ಜನ ಏನ್ ಮಾಡ್ತಾರಂದ್ರೆ, ಈಗ ತೀರೋಯ್ತು ಅಂದ್ಬಿಟ್ಟು ಒಬ್ರಿಗೊಬ್ರು ಒಂದ್ ಬುಕ್ ಮಾಡಿ 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 ಅದನ್ನೇನಾಗುತ್ತೆ, ಜಾಸ್ತಿ ಬುಕ್ಕಿಂಗ್ ಆಗುತ್ತೆ. ಈಗ ಪ್ರತಿ ಮನೇಲಿ ಕೂಡ ಡಬಲ್ ಸಿಲಿಂಡರ್ ಇದ್ದೇ ಇರುತ್ತೆ. ಒಂದ್ ಖಾಲಿ ಆದ್ಮೇಲೆ ಇನ್ನೊಂದು ಬಳಸಬಹುದು ಅಂತ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಪದೇ ಪದೇ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬುಕ್ ಮಾಡ್ತಾ ಇದಾರಲ್ಲ, ಅದೇನಾಗುತ್ತೆ, ಸರ್ವರ್ ಬಿಸಿ ಆಗುತ್ತೆ. ಹೌದು. ಬುಕ್ಕಿಂಗು ಜಾಸ್ತಿ ಆಗುತ್ತೆ, ಅವ್ರಿಗೆ ಗ್ಯಾಸ್ ಸಪ್ಲೈ ಸರಿಯಾಗಿ ಆಗಲ್ಲ.
ಮಾಮೂಲಿ ಜನಗಳಿಗೆ ಏನ್ ಬೇಕೋ ಅದು ನಿಧಾನಕ್ಕೆ ಯೂಸ್ ಮಾಡಿದ್ರೆ ಹೌದು ಹಾಗೆ ಆಗುತ್ತೆ. ಈಗ ಅವ್ರೊಂದ್ ಸಿಲಿಂಡರ್ ತಂದು ಕೊಟ್ಬಿಟ್ಟು ಇನ್ ತಿರ್ಗಾ ಇನ್ನೊಂದ್ 6 ತಿಂಗಳು ಸಿಲಿಂಡರ್ ಬರಲ್ಲ ಅಂದ್ರೆ ಅದಕ್ಕೊಂದು ಪರಿಹಾರ ವ್ಯವಸ್ಥೆ ನಾವು ಹುಡುಕಬೇಕಲ್ವಾ? ಹೌದು ಹೌದು ಈಗ ಇವ್ರು ಒಂದ್ ಸಿಲಿಂಡರ್ ಕೊಟ್ಟ ತಕ್ಷಣ ಮುಗಿಯಲ್ಲ. ಈಗ ಜನ ಏನ್ ಮಾಡ್ತಾರ ಅಂದ್ರೆ ಗ್ಯಾಸ್ ಹಚ್ಚೋದ್ರಲ್ಲೇ ಹೊಂಟೋಗ್ತಾರೆ ಡೈರೆಕ್ಟ್ ಮಾಡಕ್ಕೆ. ಅದೇ ನಾವು ಹೇಳ್ತಾ ಇರೋದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗ್ಬೇಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಅಲ್ಲೇ ಹೊಂಟಾಗ್ತಾರೆ ಮೇಡಮ್. ಜನ ಸ್ವಲ್ಪ ಕಾದು ಸಿಲಿಂಡರ್ ಇರೋರು ನಿಧಾನಕ್ಕೆ ಬುಕ್ ಮಾಡಿದ್ರೆ ಏನು ತೊಂದರೆ ಇರಲ್ಲ. ಹೌದು ಹೌದು, ಎಲ್ಲರೂ ತಾಳ್ಮೆಯಿಂದ ಇರಿ, ಇನ್ನೊಂದು ವಾರದಲ್ಲಿ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಹೇಳ್ತಾ ಇದ್ದಾರೆ. ಮೋದಿ ಅವರು ಹೇಳಿದ್ದಾರೆ, ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಒಂದು ತೂಕ ಇರುತ್ತೆ. ಆ ತೂಕನ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸರ್ ನಿಮ್ಗೆ ಕರೆ ಮಾಡಿದ್ದಕ್ಕೆ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಉಷಾ ಅವರೇ, ಹುಬ್ಳಿಯಿಂದ ಉಮೇಶ್ ಅಂತ ಹೇಳಿ. ಉಮೇಶ್ ಅವರೇ ಹೇಳಿ, ನಿಮ್ಗೆ ಯಾವ ರೀತಿಯಾದಂತಹ ಸಮಸ್ಯೆ ಕಾಡ್ತಾ ಇದೆ? ಈಗ ಏನು ಬಿಕ್ಕಟ್ಟುಂಟಾಗಿದೆ ಗ್ಯಾಸ್ನಿಂದಾಗಿ? ಏನಿಲ್ಲ ಮೇಡಮ್, ಹುಬ್ಳಿ ಒಳಗೆ ಈಗ ನಮ್ದು ಹೋಟೆಲ್ ಇದೆ. ಓಕೆ ಸರ್. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಇಲ್ಲ, ಎಲ್ಲ ಬ್ಲಾಕ್ ಅಲ್ಲಿ ಕೊಡ್ತಾ ಇದಾರಂತ ಸುದ್ದಿ ಬಂತು ನಮ್ಗೆ. ಈಗ ಹೋಟೆಲ್ ಬಂದಾಗ ಲಕ್ಷಣಗಳು ಕಾಣ್ತಾ ಇದೆ. ಅದು ಅಲ್ಲದೆ ನಮ್ಮ ಕಾರ್ಮಿಕರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ. ಇದಕ್ಕೆ ಏನು ಸಮಸ್ಯೆ ಕಂಡುಹಿಡಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಸರ್, ಈಗ ನೀವೇನ್ ಹೇಳಿದ್ರಿ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ ಇರೋದು ಖಂಡಿತ ಹೌದು, ಅದನ್ನು ಒಪ್ಕೊಳ್ಳೇಬೇಕು. ರಾಜ್ಯ ಸರ್ಕಾರ ಏನ್ ಹೇಳಿದೆ ಅಂತ ಹೇಳಿದ್ರೆ, ಹೋಟೆಲ್ ಉದ್ಯಮದವ್ರು ಏನಿದ್ದೀರಿ 1 ವಾರಗಳ ಕಾಲ ನೀವು ತಾಳ್ಮೆಯಿಂದ ಇರಬೇಕು. ಖಂಡಿತವಾಗ್ಲೂ ಈ ಸಮಸ್ಯೆ ಶಾಶ್ವತವಾಗಿರೋದಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಇರಾನ್ನಿಂದ ಏನಾದರೂ ಮತ್ತಷ್ಟು ಹಡಗಿನಲ್ಲಿ ಬಂದು ಬಿಟ್ರೆ ಗ್ಯಾಸ್ಗಳು, ನಮಗೆ ಯಾವ ರೀತಿಯಾದಂತಹ ಸಮಸ್ಯೆನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ತಾಳ್ಮೆಯನ್ನ ಕಳ್ಕೊಳ್ದೆ ಇನ್ನು 1 ತಿಂಗಳ ಕಾಲ ಈ ಒಂದು ಸಮಸ್ಯೆ ಏನಿದೆ ಅದನ್ನ ನಿಭಾಯಿಸಬೇಕಾಗಿದೆ. ಪರ್ಯಾಯ ವ್ಯವಸ್ಥೆಗಳನ್ನ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್, ಹೇಗೆ ನಿಮ್ಮ ಹೋಟೆಲ್ನಲ್ಲಿ? ಓಕೆ, ಕರೆ ಕಟ್ಟಾಗಿದೆ. ನಾವು ಇವತ್ತು ಏನು ಈಗ ಡಿಸ್ಕಷನ್ ಮಾಡಿದ್ದೀವಿ, ಇದು ನಿಜಕ್ಕೂ ಕೂಡ ಬಹುದೊಡ್ಡ ಸಮಸ್ಯೆ ಆಗಿತ್ತು. ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಈ ಒಂದು ಬಿಕ್ಕಟ್ಟಿನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಯ ಆಗಿದೆ. ಬೆಂಗಳೂರಿನ ಅಂತ ಅಲ್ಲ, ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಎಲ್ಲ ರೀತಿಯಾದಂತಹ ಹೋಟೆಲ್ಗಳಲ್ಲಿ ಈ ಸಮಸ್ಯೆ ಇದ್ದೇ ಇದೆ. ಇದ್ರ ಜೊತೆಗೆ PGಗಳಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಎದುರಾಗಿದೆ. ಹಾಗೇನೆ ಏನು ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಇಂಥ ಸಮಸ್ಯೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಬಹುಮುಖ್ಯವಾಗಿ ಇಲ್ಲಿ ಗಮನಿಸಲೇಬೇಕು ಏನು ಅಂತ ಹೇಳಿದ್ರೆ, ಒಂದೇ ಒಂದು ವಾರ ಈ ಸಮಸ್ಯೆ ಇರುತ್ತೆ. ಆ ನಂತರದಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಕ್ಕೇ ಸಿಗತ್ತೆ. ಈಗಾಗಲೇ ತಿಳಿಸಿರುವಂತೆ ಶಾಲಾ ಕಾಲೇಜುಗಳಿಗಾಗಿರ್ಬೋದು ಅಥವಾ ಆಸ್ಪತ್ರೆಗಳಾಗಿರ್ಬೋದು, ಇವುಗಳಿಗೆಲ್ಲವೂ ಕೂಡ ಬೇಡಿಕೆಗೆ ತಕ್ಕಂತೆ ಕಮರ್ಷಿಯಲ್ ಗ್ಯಾಸ್ಗಳ ಪೂರೈಕೆ ಆಗ್ತಾ ಇದೆ. ಕೊರತೆ ಅನ್ನುವಂಥದ್ದು ಕಾಣ್ತಾ ಇರೋದು ಹೋಟೆಲ್ಗೆ ಮಾತ್ರ. ಹಾಗಾಗಿ ಇರಾನ್ನಿಂದ ಒಂದಷ್ಟು ಹಡಗುಗಳಲ್ಲಿ ಬಂದು ಬಿಟ್ರೆ ಈ ಸಮಸ್ಯೆ ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಹಾಗಾಗಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ಜನರು ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪ್ಯಾನಿಕ್ ಆಗಬೇಡಿ, ಪ್ರೀ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಬೇಡಿ. ಹೋಟೆಲ್ ಉದ್ಯಮಕ್ಕೆ ಬಂದ್ರೆ ಕಮರ್ಷಿಯಲ್ ಏನಿದೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಖಂಡಿತವಾಗ್ಲೂ 1 ವಾರದಲ್ಲಾಗತ್ತೆ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.